ಇವಾಗ ನಾವು ಊರಿಗೆ ಬಂದ್ವಿ. ವೈಟ್ ಸ್ವಲ್ಪ ಸೇರಿಸಿದ್ರು ಅಂತ ಈಗ ಓದ್ಕೊಂಡಿದ್ದಾರೆ. ಬೋಟಿ ಗೊಜ್ಜು ನಮ್ಮೂರ್ ಸಾಂಬಾರು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಪ್ರಜ್ಞಾರ್ಯ. ಆ್ಯಂಡ್ ಇವತ್ತು ಅಲ್ಲ ನಾಳೆ ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತೇ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ನಾನು ಊರಿಗೆ ಹೋಗೋದಕ್ಕೂ ಮುಂಚೆ ನಾನು ಏನೇನು ಕಂಟೆಂಟ್ ಅಪ್ಲೋಡ್ ಮಾಡಬೇಕು ಅದನ್ನು ರೆಡಿ ಇಡಬೇಕಲ್ವಾ. ಸೊ ಅದಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವಾಗ ಮೇಕಪ್ ಅಂತೂ ಆಗಿದೆ. ವಂಶಿ ವಸ್ತ್ರ ಪೇಜಿಗೆ ಒಂದು ಸ್ವಲ್ಪ ನ್ಯೂ ಸ್ಯಾರೀಸ್ ಎಲ್ಲ ತೊಗೊಬಂದಿದ್ವಿ. ಅಲ್ಲಿ ನನ್ನ ಫೇವ್ರೇಟ್ ಯಾವ್ದಾದ್ರು ಅಂತ ಮೊದಲೇ ತೋರಿಸ್ತೀನಿ. ಈ ಒಂದು ಸ್ಯಾರಿ ಇದೆಯಲ್ಲ, ನಂಗೆ ಇದರ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಇದು ನಮ್ಮ ಅಮ್ಮ ಫೇವ್ರೇಟ್ ಮತ್ತು ನಮ್ಮ ಅಣ್ಣ ಫೇವ್ರೇಟ್. ಅದ್ರ ಜೊತೆಗೆ ನಂಗೆ ಈ ಒಂದು ಸ್ಯಾರಿ ಇದೆಯಲ್ಲ, ಇದು ಕೂಡ ತುಂಬಾ ಇಷ್ಟ ಆಯಿತು. ಇದೆಲ್ಲ ಬಿಟ್ಬಿಟ್ಟು ಮತ್ತು ಇದೆಯಲ್ಲ, ನಿಜವಾಗ್ಲೂ ಯಾವುದಾದ್ರೂ ಶಾಸ್ತ್ರಗಳಿಗೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಮತ್ತು ಪ್ಲೇನ್ ಕಾಫಿ ಮತ್ತು ರೆಡ್ಡಲ್ಲಿ ಕೇಳ್ತಾಯಿದ್ರು, ಅದಕ್ಕೆ ಇದನ್ನು ತೊಗೊಂಡ್ಬಂದಿದ್ದೀನಿ. ಅದು ಅಂತೂ ಎಷ್ಟು ರಿಚ್ ಆಗಿ ಕಾಣಿಸ್ತಾ ಇದೆ ಅಂದರೆ ವಾವ್. ಇವತ್ತು ಊರಿಗೆ ಹೋಗೋ ದಿನ ಸ್ಯಾಟರ್ಡೆ. ಇನ್ನು ನಾನು ಒಂದು ಸೀರೆದು ವಿಡಿಯೋ ಮಾಡಿರಲಿಲ್ಲ. ಸೊ ಇವಾಗ ಆ ಸೀರೆದು ವಿಡಿಯೋ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ಊರಿಗೆ ಹೊರಡಬೇಕು. ಏನಕ್ಕೆ ಇವತ್ತೇ ಬೇಗ ಹೋಗ್ತಾ ಇರೋದು ಅಂದರೆ, ನಮ್ಮ ಚಿನ್ನಿ ಅಂತ ಪಕ್ಕದ ಮನೆಯಲ್ಲಿದ್ದರು, ಅವ್ರು ಇವಾಗ ಊರಿಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ನಂಗೆ ಅವಳನ್ನ ತುಂಬ ನೋಡೋಂಗೆ ಆಗ್ತಾಯಿದೆ. ಸೊ ಅದಕ್ಕೆ ಹಾಗೆ ಊರಿಗೆ ಹೋಗ್ತಾ ಇದ್ದೀವಲ್ಲ, ಅಕ್ಕಪಕ್ಕ ಊರುಗಳೇ. ಸೊ ಅದಕ್ಕೆ ಅವಳನ್ನ ನೋಡಿಕೊಂಡು ಹಾಗೆ ಅದರಿಂದ ಮುಗಿಸ್ಕೊಂಡು ನಮ್ಮ ಊರಿಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇರೋದು. ನಾನು ಬಸ್ಸಲ್ಲಿ ಹೋಗಬೇಕು ಅಂತ ಫುಲ್ ಸ್ಟ್ರೆಸ್ ತಗೊತಾ ಇದ್ದೆ. ಬಟ್ ನಮ್ಮ ಮಾಮವ್ರು ಆಟೋದಲ್ಲಿ ಹೋಗ್ತಾ ಇದ್ದಾರೆ. ಅದಕ್ಕೆ ನಾವು ಇವಾಗ ಬಸ್ ಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಸೊ ನನ್ನ ತಂಗಿ ಬಂದಾಯಿತು, ರೆಡಿ ಆಗಿದ್ದಾಯಿತು, ಊರಿಗೆ ಹೊರಟು ಇವಾಗ ನಾವು ಊರಿಗೆ ಬಂದ್ವಿ. ಇವಾಗ ನಾವು ಊರಿಗೆ ಬಂದ್ವಿ. ಕೆಳಗಡೆ ಹಳ್ಳಿಕಟ್ಟೆ ಹತ್ರ ಬಂದ್ಬಿಟ್ಟು ಇಲ್ಲಿ ಲೆಫ್ಟಲ್ಲಿ ಕೆರೆ ಇದೆ. ಕೆರೆ ನೋಡ್ಕೊಂಡು ಹಂಗೆ ಒಂದು ವಾಕ್ ಮಾಡ್ಕೊಂಡು ಬರ್ತಿದ್ದೀವಿ. ಆ್ಯಂಡ್ ಅಷ್ಟೇ. ಥ್ಯಾಂಕ್ ಯು. ಹಲೋ, ಯಾವಾಗ ಅಪ್ಲೋಡ್ ಮಾಡ್ತೀರಾ? ಎಡಿಟ್ ಮಾಡಿದ್ಮೇಲೆ ಎಡಿಟ್ ಮಾಡೋದು. ಓಕೆ, ನಂಗೆ ವೈಟ್ ಸೀರಿಯಸ್ಲಿ ಓ ಮೈ ಗಾಡ್. ನಾನು ಅಂದರೆ ಎಷ್ಟು ಚೆನ್ನಾಗಿ ಖುಷಿಯಾಗಿ ವಿಡಿಯೋ ಮಾಡಬೇಕು ಅಂತ ಬಂದೆ. ಬೇಜಾರಲ್ಲಿದ್ದಾರೆ. ನಾಳೆ ಬೆಳಗ್ಗೆ ನಾನು ಹೇಳ ಬೇಡ, ಏನಿಲ್ಲ, ಅವ್ರು ಹೇಳಬೇಕು. ಬೇಜಾರು ಗೊತ್ತಾಗುತ್ತೇರಿ. ಏನಾಯ್ತು ಅಂದರೆ, ಚಿನ್ನಿನ ಕರ್ಕೊಬರೋ ಪ್ಲ್ಯಾನಲ್ಲಿದ್ವಿ. ಏನಾಗೋಯ್ತು ಅಂದರೆ, ನಮ್ಮ ಪಪ್ಪ ಶಾರ್ಟ್ಕಟ್ಟಿಂದ ಬಂದುಬಿಟ್ರು. ನಾವೇನು ಅಂದ್ಕೊಂಡ್ವಿ, ನಾರ್ಮಲ್ಲಾಗಿ ಹೋಗೋ ಕಡೆನೇ ಹೋಗ್ತಾರೆ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಅವ್ರು ಬೇರೆ ಕಡೆ ಬಂದುಬಿಟ್ರು. ನೋಡಿದ್ರೆ ಚಿನ್ನಿ ಕರ್ಕೊಬರೋಕ್ಕಾಗಲಿಲ್ಲ. ಆಮೇಲಿಂದ ಇಲ್ಲಿ ಬಂದ್ವಾ, ನಮ್ಮ ದೊಡ್ಡಪ್ಪ ಹೋಗ್ತಾ ಇದ್ದಾರೆ ಅಂತ. ದೊಡ್ಡಪ್ಪನೂ ಹೋಗಲಿಲ್ಲ. ಆದರೆ ವಾಪಸ್ ಬರೋಕ್ಕೆ ಗಾಡಿ ಇಲ್ಲ ಅಂತ ಹೋಗೋಕ್ಕಾಗಲಿಲ್ಲ. ಮನೇಲಿ ಸ್ವಲ್ಪ ಸೇರಿಸಿದ್ರು ಅಂತ ಈಗ ಓದ್ಕೊಂಡಿದ್ದಾರೆ. ಅದಕ್ಕೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಇವ್ರ ಕೈಲಿ. ಏನೂ ಮಾಡೋಕ್ಕಾಗಲ್ಲ. ನಮ್ಮಿಂದನೇ ಓಡ್ತಾ ಇರೋದು. ಮುಚ್ಕೊಂಡು ನೋಡಿ, ನಾನು ಮಾತಾಡ್ತೀನಿ. ಇವತ್ತೊಂಚೂರು ಸೈಲೆಂಟ್, ನಾಳೆ ಬೆಳಗ್ಗೆ ಚೆನ್ನಾಗಿ ಮಾಡ್ತೀನಿ. ನಮ್ಮಮ್ಮ ಹೇಳೈತೆ, ಅಕ್ಕನ ಮದುವೆ ಅಷ್ಟೊತ್ತಿಗೆ ಮಾಡೋದು ನೀಟಾಗಿ ಕಲ್ತ್ಕೊ ಅಂತ. ನನ್ನ ವಿಡಿಯೋಸ್ ತುಂಬ ಬೋರಿಂಗ್ ಆಗಿರುತ್ತಂತೆ. ನಮ್ಮಮ್ಮ ಹೇಳ್ತು. ಅದು ನೀವು ವಾಯ್ಸ್ ಇದು ಹೇಳ್ತಿರಲ್ಲ, ಹಂಗಲ್ಲ, ಅದಲ್ವಂತೆ. ಇನ್ನೊಂಚೂರು ಸ್ಟೋರಿ ಹೇಳ್ಬೇಕಂತ ಎಳಿಬೇಕಂತೆ ವಿಡಿಯೋನ. ಸ್ಟೋರಿ ಹೇಳಿದ್ರೆ ನನ್ನಂತ ಕಾಣ್ಕೊಂಡಲ್ಲ. ನಮ್ಮಮ್ಮ ಸ್ಟೋರಿ ಹೇಳು, ಇನ್ನೊಂಚೂರು ಹೇಳಿ, ಬಂದೋ ಮಾಡ್ದೋ ಓದೋ ಬಿಟ್ಟು ಅಂತ ಎಲ್ಲ. ಅದೇಂತಕ್ಕೆ ಬಂದು ಎಂತಕ್ಕೆ ಓದಬೇಕಾದ್ರೆ ಹೇಳಿ. ಎಷ್ಟು ವರ್ಷ ನೀರಿರ್ಲಿಲ್ಲ ಗೊತ್ತಾ? ಇವಾಗ ಒಂದು 5 ವರ್ಷ ಆಯ್ತು ಅನ್ಸುತ್ತೆ ನೀರು ಬಂದು. ಇದು ಕೆರೆ, ಅದು ಕೋಡಿ, ಇದು ಏರಿ. ಬ್ಯೂಟಿಫುಲ್, ಸೋ ಬ್ಯೂಟಿಫುಲ್. ನನ್ನ ಮಾತನೇ ಬೇಡ ಅಂತ ಅವಳು. ಎಲ್ಲ ಸ್ನ್ಯಾಪು ಇರ್ರೆ, ಬರೀ ಸ್ನ್ಯಾಪು ಇದೆ. ಎಲ್ಲ ಬರೀ ಸ್ನ್ಯಾಪು ಅಂತ ನಂಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಒಂದು ನಿಮಿಷ
ಬಂದಾಯಿತು, ಕೆರೆ ನೋಡಾಯಿತು. ಲೆಟ್ಸ್ ಗೋ ವಾಪಸ್ ಟು ಊರು. ಬರೇ ಏನಂತಾನೆ ಅಲ್ಲ, ಅದಕ್ಕೂ ಮುಂಚೆನೆ ಮಾಡಿದ್ದೆ ಇವ್ರು ಬಂದಾಗ ಬಾರಲ್ಲ ಅಂತ. ಸಿಟ್ಟಿಂಗ್ ಹೋಗ್ಬಿಟ್ಟಿದ್ದೀನಿ ನಿಮ್ಮನೆ. ಆಗಲ್ಲ, ಇಂಥವ್ರನ್ನೆಲ್ಲ ನಂಬ್ಕೊಂಡು ನಾವು ಜೊತೆಲಿ ಇರಬೇಕು. ಇನ್ನೊಂದ್ಸತಿ ಮಾಡಿ, ಚೆನ್ನಾಗಿ ಮಾಡಿದೆ ಮಾಡು. ಇವಳಿಗೆನೆ ಇನ್ನೊಂದು ತಿಂಗಳಲ್ಲಿ ಮದುವೆ ಆಯ್ತಾ ಇರೋದು. ನೆನಪಾಗ್ಬಿಟ್ಟ ಕಣೆ. ಆಗ್ತಾನೆ ಆಗ್ತಾನೆ ಅಂತ ಮಾಡ್ತಾನೆ. ಆಯ್ಕೊಂಡು ಬೀಳ್ಬೇಕು. ಚಿನ್ನಿ, ಅದು ನವಿಲ್ ರಿಯಲ್ ನವಿಲ? ಅದು ಅಲ್ಲ, ಐ ಸೀರಿಯಸ್ಲಿ ಥಾಟ್ ಇಟ್ ವಾಸ್ ರಿಯಲ್ ನವಿಲ್. ದಟ್ ಕೊಡ್ಲಾ ಐ ಸೀರಿಯಸ್ಲಿ ಥಾಟ್. ಕೊಡ್ಲಾ ಮುಚ್ಕೊಂಬ. ಒಬ್ರು ಅಜ್ಜಿ ಏನೋ ಮಾತಾಡ್ಸಿದ್ರು, 3 ಜನನು ಹೂ ಅನ್ಕೊಂಡ್ಬಂದು. ಆದರೆ ಏನಂದ್ರು ಅಂತ ಒಬ್ರಿಗೂ ಗೊತ್ತಿಲ್ಲ. ಬಂದ್ಬಿಟ್ಟು 3 ಜನರು ಮಕ್ಕ ನೋಡ್ಕೊಂಡು ಏನಂದ್ರು ಅಂತ ಕೇಳಿದ್ರೆ 3 ಜನಗೂ ಗೊತ್ತಿಲ್ಲ. ಏನೋ ಇರೋದೇ ಸಾಕು ನಾನು ಅಂದ್ರು. ಏನಕ್ಕೆ ಅಂತ ಅರ್ಥ ಆಗ್ತಿಲ್ಲ. ಅವನ ಜೊತೆ ನಾನು ಇವತ್ತು ಮಾತಾಡಿಸ್ತಾ ಇಲ್ಲ, ಮಿತ್ರ ದ್ರೋಹಿ ಅವನು. ಬೇಡ ಬಿಡು, ಬೇಡ, ಏನಾರು ಮಾಡ್ಕೊ, ನಮಗೂ ಇನ್ಮೇಲೆ ಇರುತ್ತೆ. ಇವನೇ ಮಿತ್ರ ದ್ರೋಹಿ ಇವನು. ಬೇಡ ಬಿಡು, ಇನ್ಮೇಲೆ ಬರ್ಲೇ ಬೇಡ. ಇವಳೇ ನಮ್ಮ ಮುತ್ತು. ಏನ್ ಚೆನ್ನಾಗಿ ಬಂದ್ಬಿಟ್ಟೈತೆ. ಇವಳೆ ನನ್ನ ಸೊಸೆ. ಪಟ್ಟಣ ಮಾಡ್ತಾರ ಕಣೆ. ಬಜ್ಜಿ ತಿನ್ನಕ್ಕೋಸ್ಕರ ಕಳಿಸ್ತವ್ರೆ ನನ್ನ ಗಾಡಿಯಲ್ಲಿ 4 ಜನ ಹೋಗಲ್ಲ ಅಂತ. ಬೇ ತಾಬತ್ತಿನ ಹೋಗೋದು. ಇದು ಎಷ್ಟು ಬರೋಕ್ಕೆ 4-5 ಅವರ್ ವೇಸ್ಟ್ ಮಾಡಿದ್ವಿ. ಏನು ಅರ್ಧ ಅವರ್ ವೇಸ್ಟ್ ಮಾಡೋರು ಏನಾಗ್ಬಿಡ್ತದೆ. ಮೋಟಿವೇಶನ್. ಹಿಂದೆ ಎಡ್ಕೊಬರ್ತಾನೆ. ಅವಾಗ್ಲಿಂದ ಹೇಳಿ. 2 ಕ್ವಶನ್ ಓದಿದ್ದೀನಿ, ಹೇಳು ಆನ್ಸರ್ ಹೇಳು. ವಾಟ್ ಇಸ್ ಮಾರ್ಕೆಟಿಂಗ್? ಮಾರ್ಕೆಟಿಂಗ್ ಇಸ್ ದ ಪ್ರೋಸೆಸ್ ಆಫ್ ವೇರ್ ಬಯರ್ಸ್ ಅಂಡ್ ಸೆಲ್ಲರ್ಸ್ ಮೀಟ್ ಅಂಡ್ ಮಾರ್ಕೆಟಿಂಗ್ ಇಸ್ ಕಾಲ್ಡ್ ಮಾರ್ಕೆಟಿಂಗ್ ಟು ಕಸ್ಟಮರ್ಸ್ ಟು ಮಾರ್ಕೆಟಿಂಗ್ ಇಸ್ ಸ್ಯಾಂಡ್ವಿಚ್, ಮ್ಯಾಗಿ, ರೋಲು, ಬರ್ಗರ್, ಜ್ಯೂಸ್. ಚಿನಾ, ಇದು ದಟ್ ಇಸ್ ಮಾರ್ಕೆಟಿಂಗ್. ವಾಟ್ ಇಸ್ ಮಾರ್ಕೆಟಿಂಗ್? ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. 3 ಜನ 3 ತಂದ ತಗಮ್ಮ ಇವತ್ತು ಪ್ಯಾಕೆಟ್ ಇಲ್ಲಿ 3 ಇಟ್ಕೊಂಡು. ಅಷ್ಟು ತಂದವನಲ್ಲ. ಹ್ಯಾಂಡ್ ಪೋಸ್ಟಿಗೆ ಹೋಗ್ಬೇಕಂತೆ. ಇವನ್ಗೆ ಗಾಡಿ ಇಲ್ವಂತೆ. ನಾನು ತುಂಬಿರಲ್ಲ, ಸಾಲ ಕೊಡೋರು ಬೇಜಾಂಗಲ್ಲ. ಊರಲ್ಲಿ ಎಲ್ಲಾರು ನೋಡಿದ್ರಿ ಬಿಡಲ್ಲ ಅಂತ ಅಂದ್ಕೊಂಡು ಬಜ್ಜಿ ತಿನ್ಕೊಂಡು ಟೀ ಕುಡ್ಕೊಂಡು ಅಷ್ಟೇನಾ? ನೀವು ಕ್ಯಾಮ್ರಾ ಹಿಡಿದ್ರೆ ಯಾಕೆ ಸೈಲೆಂಟ್ ಆಗುತ್ತೆ? ಇಷ್ಟೊತ್ತು ಎಲ್ಲ ಮಾತಾಡ್ತಾ ಇದ್ರು ಆಯ್ತಾ. ಕ್ಯಾಮ್ರಾ ಇಡ್ತಿದ ತಕ್ಷಣ ಒಬ್ರು ಮಾತಾಡ್ತಾ ಇಲ್ಲ. ಮುಂಚೆ ಒಳ್ಳೆ ಕಂಟೆಂಟ್ ಕೊಡ್ತಾರೆ. ಅವ್ರು ಕಂಟೆಂಟ್ ಅವಾಗಲೇ ಚೆನ್ನಾಗಿ ಬರೋದು. ಕ್ಯಾಮ್ರಾ ಇಲ್ಲ ಅಂದ್ರೆ ಚೆನ್ನಾಗಿ ಮಾತಾಡ್ತಿರ್ತಾರೆ ಅನ್ಕೋತೆ. ಇಲ್ದಿದ ತಕ್ಷಣ ಪಾಠ ಚೆನ್ನಾಗಿರುತ್ತೆ, ಎದ್ದಿದ ತಕ್ಷಣ ಒಬ್ರು ಮಾತಾಡೋದು. ವಿತೌಟ್ ಕ್ಯಾಮ್ರಾ ಒಳ್ಳೆ ಹೇಗೆ ಫೀಲ್ ಆಗ್ತಾ ಇದೆ ನಿಶಾ? ತುಂಬಾ ಚೆನ್ನಾಗಿದೆ. ಇಲ್ಲಿ ಹೆಂಗ್ ಕೂತವ್ರೆ? ನಂಗೆ ವಿಡಿಯೋ ಮಾಡ್ಬೇಕು ಅಂತ ಆಸೆ, ಮೊಬೈಲ್ ಎತ್ಬಿಟ್ಟು ಅಂತ ಭಯ. ಸಾರಿ, ವಿಡಿಯೋ ಮಾಡೋ ನಮ್ಮಳೊಬ್ಳವಳೆ ಕಾಮೆಂಟ್ ಮಾಡ್ತಾಳೆ. ಭಯ ಆಗೋಯ್ತು. ಯಾರು ಗುರು ನಮ್ಮೆಲ್ಲ ಹೆಸರು ಹಾಕೋರು ಅಂತ ಗ್ರೂಪಿಗೆ ಹಾಕ್ಬಿಟ್ಟು ಯಾರು ಇದು ಅಂತ ಹಾಕಿರೋದು. ಅವ್ಳಿಗೊಂಥರ ಇಷ್ಟ, ನಾವೆಲ್ಲ ಹಿಂಗ್ ಯಾರು ಹೋಗುಂತಾರ ಖುಷಿ. ನಿಜ ಸೀರಿಯಸ್ ಆಗಿ ಆ ಕಮೆಂಟ್ ನೋಡು ಸ್ಟ್ರೆಸ್ ಆಗೋಯ್ತು. ಯಾರು ಗುರು ನಮ್ ಎಲ್ಲಾರ ಹೆಸರು ಹಾಕ್ಬಿಟ್ಟವ್ರಲ್ಲ ಅಂತ. ಆಮೇಲಿಂದ ನಮ್ಮವ್ರೆ ಅಂತ ಗೊತ್ತಾದ್ಮೇಲಿಂದ ಒಂಚೂರು ಧೈರ್ಯ ಬಂತು. ಇಲ್ಲ ನಮ್ಮ ಪಕ್ಕದವ್ರು ಯಾರಿಗೂ ನೀನು ಹಿಂಗೆಲ್ಲ ಹೇಳಿಬೇಡ ಬಾಯ್ಲಿ ಇಟ್ಕೊಂಡಿರೋದು. ಬೈಲಿ ಆಯ್ತು. ಆ ಖುಷಿಲೇ ಬರ್ಬೋದಿಲ್ಲ ಎಲ್ಲ. 75 rupees ಆಯ್ತು ಗೊತ್ತಾ? ಎಷ್ಟು ಯಮ್ಮ ಅರ್ಧ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದೆಲ್ಲ ವಿಡಿಯೋ ಮಾಡಲ್ಲ, ಮಾಡ್ತಾ ಇರುತ್ತೆ.
ಹಿಂದ್ಗಡೆ ಒಂದು ಬಾಳ ಮಾಡು ಮಾಡದ ಮಾಡು ಚಿನ್ನಿ ಮಾಡು ಅಲ್ಲಿ ನೋಡಲಿ ಕ್ಯಾಮ್ರಾ ನೋಡಲಿ ಸ್ಮೈಲ್ ಇವಳಿ ಚಿನ್ನಿ ಹಾಯ್ ಮಾಡು ಮಾಡದ ನಾಚಿಕೆ ಸ್ವಭಾವ ಆಮೇಲೆ ಮಾತಾಡ್ತೀಯಾ ಆಮೇಲೆ ಮಾತಾಡ್ತಾರ ಎಸಿ ಯಾಸ್ ಶಾಬಾಸ್ ಚಿನ್ನಿ ಚಿನ್ನಿ ಶಾಬಾಸ್ ಬೇಟಿ ಬಾ ರಾಕ್ ಯಾರು ಕೊಡ್ಸಿದ್ ಚಿನ್ನಿ ನಿಮ್ಮವ್ವ ನಿಮ್ಮಮ್ಮ ಆಗ್ಲಿ ಬಂದಿರೋ ಫಿಗರು ಫುಲ್ಲು ಕಪ್ಪಾಗ್ಬಿಟ್ಟಿದ್ದೀವಿ. ಸೊ ಇವಾಗ ನಮ್ಮ ಅಜ್ಜಿ ಜೊತೆ ಪಾತ್ರೆ ತೊಳೆಯೋಕೆ ಬಂದಿದ್ದೀವಿ. ನಮ್ಮ ಅಜ್ಜಿ ಒಬ್ಬರೇ ತೊಳಿತಾ ಇರೋದು. ಎಸಿ ಹೈಫೈ ಚಿನ್ನಿ ಚಿನ್ನಿ ಬಿಸಿಲು ಜಾಸ್ತಿ ಕೆರೆ ಹತ್ರ, ಅದಕ್ಕೆ ಬಂದ್ಬಿಟ್ಟು ಇಲ್ಲಿ ನೆರಳಲ್ಲಿ ಕುತ್ಕೋತಾ ಇದ್ದೆ. ಸೂಪರು ಏಕೆ ಬಾ ಕೂಚೋಳ ಇಲ್ಲಿ ತಣ್ಣಗಾಯ್ತದೆ. ಆಹಾ ಏನ್ ತಣ್ಣಗಾಯ್ತೈತೆ ಗೊತ್ತಾ. ಓಹೋ ಅಂದ್ರೂ ಒಂದೇ ದಿವಸಕ್ಕೆ ಎಷ್ಟು ಕಪ್ಕಾಗ್ಬಿಟ್ಟಿದ್ದೀನಿ ನೋಡಿ ಚಿನ್ನಿ, ಎಷ್ಟು ಕಪ್ಕಾಗ್ಬಿಟ್ಟಿದ್ದೀನಿ ಒಂದೇ ದಿವಸಕ್ಕೆ. ಯಾತರ ಕೂರ್ಸು ಅದು ಅಂತ ಅದು ಹೌದಾ, ನಾವ್ ಇಟ್ಕೊಂಡಿಲ್ಲ. ಊರಿಗೆ ಬಂದಾಗಿಂದ ನೆಟ್ವರ್ಕ್ ಇಲ್ಲ, ಏನೂ ಇಲ್ಲ. ಅವನವ ಹುಚ್ಚೆ ಮಾಡ್ತೀಯಾ, ಬಾ ಮಾಡಿಸ್ತೀನಿ. ಊರೊಳಗೆ ಹೋದ್ರೆ ನೆಟ್ವರ್ಕ್ ಇಲ್ಲ, ಊರಾಚೆ ಬಂದ್ರೆ ಬಿಸಿಲು. ಇದ ಆಯ್ತಂತ ಹೋಗೋಣ ಬಾ. ವ್ಯವಹಾರ ಮಾಡ್ತಾ ಇದ್ದಾರೆ. ವ್ಯವಹಾರ ಅವಳಿಗೆ 200 ರೂಪಾಯಿ ಕೊಡ್ಬೇಕು, 300 ರೂಪಾಯಿ ಕೊಡ್ಬೇಕು. 300 ರೂಪಾಯಿ ಅದೇನ್ ಸಾಲ ಅಲ್ಲ, ಅವಳು ಕೊಟ್ಟಿರೋ ದುಡ್ಡು ಇಟ್ಟರೆ ವಾಪಸ್ ಕೊಡ್ತಾರೆ ಅಷ್ಟೇ. ಅದನ್ನೇ ಕೊಡಕ್ಕೆ ಎಷ್ಟು ತಾಡ್ತಾಳೆ ಗೊತ್ತಾ. ನಮ್ದೆಲ್ಲ ದುಡ್ಡು ಅಂದ್ಮೇಲೆ ನಾವ್ ಹಂಗೆಲ್ಲ ಆಡಲ್ಲ. ಬ್ಯಾಗ್ ತೆಗಿಬೇಕಲ್ಲ ಅಷ್ಟೇ. ಆಯ್ತು ಎತ್ಕೊಡಲಿ ಪ್ಲಾಸ್ಟಿಕ್ ಐತೆ ಅದ್ರಲ್ಲಿ ಹೆಂಗ್ ಇಟ್ಟಿರ್ತಾಳೆ ತೋರಿಸ್ತೀನಿ ಕೊಡ್ರಿ. ನೋಡ್ರಿ ಈ ಜಿಪ್ ಒಳಗಡೆ ಇದ್ರೊಳಗಡೆ ಇನ್ನೂ ಒಂದ್ ಎಕ್ಸ್ಟ್ರಾ ತೋರಿಸ್ತೀನಿ. ತುಂಬಾ ಬರೀ ಬ್ಯಾಗೇ ಇದಾವೆ, ಯಾಕಂದ್ರೆ ಅಷ್ಟು ಜನ ನೆಂಟರು ಬಂದಿದ್ದೀವಿ. ಭಿಕ್ಷೆ ಹುಡುಗಿ ನಮ್ಮ ಮನೇಲಿ ಐತೆ. ಇದೆಲ್ಲ ಹಾಕ್ಬಿಡಿ ಪ್ಲೀಸ್. ಓ ಮೈ ಗಾಡ್, ಲುಕ್ ಅಟ್ ದಿಸ್. ಇಲ್ಲಿ 1 ರೂಪಾಯಿ 2 ರೂಪಾಯಿ ಇಲ್ಲಿ 5 ರೂಪಾಯಿ 10 ರೂಪಾಯಿ. ಏ ಅಂದ್ರು ದಿಶಾ ನಮ್ಮ ಮನೇಲಿ ನೀನೇ ಕಣೆ ರಿಚ್ಚು ಅಂದ್ರೆ ಎನಿ ಟೈಮ್ ಕ್ಯಾಶ್ ಇಟ್ಟಿರ್ತಾಳೆ. ಕಾಸಿದ್ದು ತಾನೆ ಅಕ್ಕ ಇರೋ. ಓ ಮೈ ಗಾಡ್, ಲುಕ್ ಅಟ್ ದಿಸ್. ಏನು ಇಲ್ಲ ಕಣ ಅಷ್ಟೇ. ನೋಡ್ರಿ ಅಲ್ಲಿ ತೆಗಿ ಐತ ದುಡ್ಡು ಎಷ್ಟೈತೆ ಒಳಗಡೆ. ತೆಗ್ದಿರೋ ನೆಟ್ಟೆ ಗಿಡಕ್ಕಾಗಲ್ವ ನಿನಗೆ. ಅವರೆಲ್ಲ ವ್ಯವಹಾರ ಮಾಡ್ತಾ ಇದಾರೆ. ನಾನು ಬ್ಲಶ್ ಹಾಕೋತಿದ್ದಾರೆ ಅವರು. ಬ್ಲಶ್ ಹಾಕೋತಾ ಇದಾರೆ ನೈಟ್ ಬ್ಲಶ್. ಐ ಲವ್ ಬ್ಲಶ್. ಇವ್ರ ವ್ಯವಹಾರ ಮುಗ್ದಿಲ್ಲ. 100 ರೂಪಾಯಿ ಚೇಂಜ್ ಬೇಕಂತ ಹೊಡೆದೇನೋ ನಮ್ದಕ್ಕೆ. ಇವಾಗ ನಾವು ರೆಡಿ ಆಗ್ತಾ ಇದೀವಿ. ಅದೆಲ್ಲ ಆಗಿದ್ದೆ. ಲಿಪ್ಸ್ಟಿಕ್ ಹಚ್ಕೊಂಡು ನೀಟಾಗಿ ನನಗೆ ಬೊಟ್ಟಿಟ್ಕೊಂಡು ಲಕ್ಷಣವಾಗಿ ಈಚೆ ಹೋಗ್ಬಿಟ್ಟು ಯಾರ್ಯಾರು ಏನೇನ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀವಿ. ಮಧ್ಯಾಹ್ನದಿಂದ ವಿಡಿಯೋ ಮಾಡಿರ್ಲಿಲ್ಲ, ಯಾಕಂದ್ರೆ ಫೋನಲ್ಲಿ ಚಾರ್ಜ್ ಇರ್ಲಿಲ್ಲ. See, look at my blush, so pretty. This blush is so good. ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಗೊತ್ತಾ. Yes, ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಲಿಕ್ವಿಡ್ ಬ್ಲಷ್. ಇವಾಗ ಇವಳು ಹಚ್ಕೊಂಡ್ ಬರ್ತಾಳಂತೆ. ವಾವ್, ತುಂಬಾ ಸ್ಮೂತ್ ಆಗುತ್ತೆ ಅದಿಲ್ಲ ಹಿಂಗೆ. ಏನ್ ಮಾಡಿ ಚೆನ್ನಾಗಿದೆ ಇದಕ್ಕೆಲ್ಲ ಚೆನ್ನಾಗಿತ್ತಲ್ಲ. ಏಯ್ ವಾವ್. ನಮ್ದಕ್ಕೆ ಬೆಸ್ಟ್ ಗಿಫ್ಟ್. ಸ್ವಲ್ಪ ಹತ್ರ ಬನ್ನಿ, ದೇವ ತರ ಕಾಣಿಸ್ತಾ ಇದ್ದೀರಾ.
ರೆಡ್ ಕಲರ್ ಬಟ್ಟೆ ಬೇರೆ ಹಾಕೊಂಡು. ಇವ್ರ ಹೆಸರು ದೀಪ್ತಿ ಅಂತ. ಇವಳ ಬೆಸ್ಟ್ ಫ್ರೆಂಡ್, ಕ್ಲಾಸ್ಮೇಟ್, ಹಾಸ್ಟೆಲ್ ಮೇಟ್, ರೂಮ್ಮೇಟ್ ಪಕ್ಷ ಮಾಡ್ತಾ ಇದೀವಿ. ಎಡೆ ಇಡ್ತಾವ್ರೆ ಹಿರಿಯವ್ರಿಗೆ, ಎಡೆ ಇಡ್ತಾ ಇದೀವಿ. ಓಕೆ. ಮಟನ್ ಸಾಂಬಾರ್. ಆಂಟಿ ಇನ್ನ ಬೇರೆ ಟೈಮಲ್ಲಿ ಜಾಸ್ತಿ ಮಾಡೋರು ತಾನೇ, ಈ ಸತಿ ಏನು ಕಮ್ಮಿ? ಬೋಟಿ ಗೊಜ್ಜು. ಓ ಮೈ ಗಾಡ್, ಡಿಲಿಷಿಯಸ್. ಬಟ್ ನಂಗೆ ತಿನ್ನಕ್ಕಾಗಲ್ಲ. ನಂಗೂ ಅಷ್ಟೇ ಬೋಟಿ ಗೊಜ್ಜು ಬೇಜಾರು. ನೋಡಕ್ ಚೆನ್ನಾಗಿರುತ್ತೆ. ಇನ್ನ ಏನೇನಿದೆ? ಚಾಪಿಸ್ ಫ್ರೈ. ಚೋಪಿಸ್ ಫ್ರೈ. ವಾವ್, ಮಾಂಸ ನಲ್ಲಿ ಮುಳಿಯಲ್ಲಿದೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಮ್ಮೂರ್ ಸಾಂಬಾರು. ನಾನು ಇಲ್ಲಿ ತಿಂದಾದ್ಮೇಲಿಂದಾನೆ ಮಟನ್ ತಿನ್ನೋದು ಅಭ್ಯಾಸ ಮಾಡ್ಕೊಂಡಿದ್ದು. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ಬೇಕಾದ್ರೆ ಸುಮ್ನೆ ಅಂತ 1 ಸೌಟ್ ಹಾಕ್ಸ್ಕೊಂಡೆ. ಅದಾದ್ಮೇಲಿಂದ 3 ಸೌಟ್ ಹಾಕ್ಸ್ಕೊಂಡೆ. ತಿಂದಾದ್ಮೇಲಿಂದ ದೊಡ್ಡ ಪೈ ಸಾಕಿದಾಗ ಎದ್ದಿತ್ತು. ನಂಗೆ ಬರ್ಲಿಲ್ಲ ಅಷ್ಟೇ. ಆದ್ರೆ ಅದು ಫಸ್ಟ್ ಟೈಮ್ ಅಲ್ದಾಗ್ಲೇ ಚೆನ್ನಾಗಿತ್ತು. ತೊಳಕ್ಕೆ ಒಂದ್ ತೊಟ್ಟಿ ನೀರು ಖಾಲಿ ಮಾಡಿದಿರಲ್ಲ. ನಾನೇ ಸಾರಿ ಪಾಪ ನೀರು ತುಂಬಿ ಸಾಕಾಗಿದ್ದಾರೆ. ಅದಕ್ಕೆ ಮಗ ಕಂಡಾಗೆಲ್ಲ ಬೈತಾ ಇದ್ದಾರೆ. ಮುಂದಿನ ವರ್ಷದಿಂದ ನಮ್ಮ ಅಕ್ಕ ಮದ್ವೆ ಆಗಿ ಹೋಗ್ತಾ ಇದ್ದಾರೆ. ಮುಂದಿನ ವರ್ಷದಿಂದ ಈ ಜಾಬ್ ಇಲ್ಲ ಮ್ಯಾಂಡಿ, ನೆನ್ನೆ ಹೋಗಿ ನೀವೇ ತಿನ್ಕೊಂಬತ್ತೀರಾ ಅಂತ ಅಂತಾರೆ ಅನ್ಬಿಟ್ಟು ಪಾರ್ಸಲ್ ತಂದ್ರೆ ಯಾಕೆ ಹೊತ್ಕೊಂಡ್ ಬಂದಿದೀರಾ ಅಂತ ಅವರಲ್ಲೇ ಮನೇಲಿ ತಿನ್ನಕ್ ತಿಂಡಿ ಇಲ್ವಾ ಅಂತ. ಅಜ್ಜಿ ತಾತ ಎಲ್ಲ ಒಳ್ಳೇದ್ ಮಾಡಿ ಅಂತ ಅನ್ನಿ. ಹೇಗೆ ತಗೋಬಿಟ್ರು. ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು ಒಂಚೂರು ಹಾಫ್ ಅನ್ ಅವರ್ ಬಿಟ್ಕೊಂಡ್ ಬರ್ತೀನಿ. ಒಂಚೂರು ಏನಂತ ಕೊಡೋಣ? ಏನಾದ್ರೂ ಫುಟೇಜ್ ಕೊಡು. ಈಗ ನಮ್ಮನೆಗೆ ಹೋಯ್ತಾ ಇದೀವಿ ದುಪ್ಪ. ನಮ್ಮ ಮನೇಲಿ ಆಯ್ತು, ಇವಾಗ ಇವ್ರ ಮನೆಗೆ ಹೋಗ್ತಾ ಇದೀವಿ. ಬೋಂಡ ಎಲ್ಲೂ ಸಿಗಲ್ಲ. ಅದಕ್ಕೆ ಇಲ್ಲ ಅಷ್ಟೇ ಸಿಗಲ್ ಬೋಂಡ. ಹೌದು. ನಂಗೊಂದು ಅಯ್ಯೋ ಶಿವ. ಸೂಪರ್ ಆಗದೆ ಅಂತ ನಾನ್ ಬೋಟಿಗೆ ತಿನ್ನಲ್ಲಪ್ಪ. तुम्हारा कितना है उतना देखो. ಏನೇನೋ ಇಡಬೇಡ ಕಣೆ. ಊಟ ಮಾಡಿ ಆಯ್ತು. ನಿಜವಾಗ್ಲೂ ಮಟನ್ ಸಾರು ಎಷ್ಟು ಚೆನ್ನಾಗಿತ್ತು ಅಂದರೆ ವಾವ್, ಸ್ವರ್ಗ ಇದ್ದಂಗಿತ್ತು. ಊಟ ಮಾಡಾಯಿತು. ಕೋಕ್ ಥರ ಕೇಳಿದ್ದೀವಿ. ಕೋಕ್ ಕುಡಿದು ನೆಮ್ಮದಿಯಾಗಿ ಮಲ್ಕೊಂಡ್ಬಿಟ್ರೆ ವಾವ್, ಹೆಂಗಿತ್ತೆ? ಹಬ್ಬ ಸಾಕಾಗಿತ್ತು. ಸ್ವರ್ಗ. ಎಲ್ರಿಗೂ ಇವಾಗ ಕೋಕ್ ಬೇಕಾಗಿದೆ. ಅದೊಂಚೂರು ಕುಡಿದ್ಬಿಟ್ಟು ಮಲ್ಕೊಂಡ ಅಂದರೆ ಬೆಡ್ ಬೇರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಚಳಿ ಬೇರೆ, ಹೊಸ ಬೆಡ್ಶೀಟ್ ಬೇರೆ ತೊಗೊಂಡ್ಬಂದಿದ್ದಾರೆ. ಬೇಜಾರೇನು ಅಂದರೆ ನಮ್ಮ ಅಕ್ಕ ಮತ್ತು ತಂಗಿ ನಾಳೆ ಕೆಲಸಕ್ಕೆ ಕಾಲೇಜ್ಗೆ ಹೋಗ್ಬೇಕು ಅಂತ ಹೋಗ್ಬಿಟ್ರು. ಅದೊಂದು ಬೇಜಾರು. ಅವರೆಲ್ಲ ಇದ್ದಿದ್ರೆ ಇಲ್ಲಿ ಈ ಕಟ್ಟೆ ಇದೆಯಲ್ಲ, ಆ ಕಟ್ಟೆ ಮೇಲೆ ಕುತ್ಕೊಂಡು ಎಲ್ಲರೂ ಮಾತಾಡ್ತಿದ್ವಿ. ಅದೊಂದು ಬೇಜಾರು ತೋರ್ಸೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಇವಾಗ ತಾನೇ ಮಟನ್ ಸಾರು ತಿನ್ಕೊಬಂದ್ವಿ ಅಷ್ಟೇ. ಇವಾಗ ಮಾತಾಡೋಕ್ಕಾಗ್ತಾ ಇಲ್ಲ. ಕುಡ್ದಾದ್ಮೇಲಿಂದ ಎನರ್ಜಿ ಸಿಕ್ಕಿದ್ರೆ ಮಾತಾಡ್ತೀನಿ. ಇವಾಗ ಅಲ್ಲಿವರೆಗೂ ಪಾಚ್ಕೋತೀನಿ.